ಆವಾಗ ಬಹುಶಃ ಬಿ ಜೆ ಪಿ ರಿಯಲೈಸ್ ನಮಗೊಂಚೂರು ಏನೋ ಮೇ ಬಿ ಒಂದಷ್ಟು ಬದಲಾವಣೆ ಮಾಡ್ಕೋಬೇಕಾಗಿದೆಯೋ ಅಂತೇಳಿ ಹಾಗಾಗಿ JDS ಕೈ ಹಿಡಿದ್ರು. ಬಹುಶಃ ಅದರಿಂದ ಒಳ್ಳೇದಾಯಿತೋ ಕೆಟ್ಟದಾಯಿತೋ ಹೇಳೋದು ಕಷ್ಟ ಈಗ. ಬಟ್ ಒಟ್ಟಿನಲ್ಲಿ ಅವರು ಆವಾಗ ಆ ನಿರ್ಧಾರಕ್ಕೆ ಬಂದರು. ಬಟ್ ಬಿಹಾರ್ನಲ್ಲಿ ನಿತೀಶನ್ ಕರ್ಕೊಂಬರೋದು ಭಾಳ ಇಂಪಾರ್ಟೆಂಟ್ ಇತ್ತು ಅವರಿಗೆ. ಬಿಕಾಸ್ ಅಲ್ಲಿ RJD ವಾಸ್ ಗೆಟಿಂಗ್ ಸ್ಟ್ರಾಂಗರ್ ಆ್ಯಂಡ್ ಸ್ಟ್ರಾಂಗರ್. ಸೊ ಅಲ್ಲಿ 40 ಇಂಪಾರ್ಟೆಂಟ್ ಸೀಟ್ಸ್ ಅದು. ಆಮೇಲೆ ಆಂಧ್ರ ಪ್ರದೇಶದಲ್ಲಿ TDP ಜೊತೆಗೆ ಚಂದ್ರಬಾಬು ನಾಯ್ಡು ಜೊತೆಗೆ ಲಾಸ್ಟ್ ಮಿನಿಟ್ವರೆಗೂ ಬಿಕಾಸ್ ಹಿ ವಾಸ್ ಬಾರ್ಗೇನಿಂಗ್ ವೆರಿ ಹಾರ್ಡ್. ಹಿ ವಾಸ್ ನಾಟ್ ರೆಡಿ ಟು ಗಿವ್ ಟು ಮೆನಿ ಸೀಟ್ಸ್. ಫೈನಲಿ ಐ ಥಿಂಕ್ 4 ಸೀಟನ್ನು ಕೊಟ್ಟಷ್ಟು BJP. 4 ಅಲ್ಲ, ಆಂಧ್ರ ಪ್ರದೇಶದಲ್ಲಿ 6. ಸೊ 25 ಸೀಟಲ್ಲಿ. ಸೊ ಹಿ ಹ್ಯಾಸ್ ಟೇಕನ್ ಮ್ಯಾಕ್ಸಿಮಮ್ ಈವನ್ ಇನ್ ದ ಅಸೆಂಬ್ಲಿ. ಅಲ್ಲೀಗ ಸೈಮಲ್ಟೇನಿಯಸ್ ಎಲೆಕ್ಷನ್ ಇದೆ. ಸೊ ಅಲ್ಲಿ ಈವನ್ ಅಸೆಂಬ್ಲಿಲಿ ಕೂಡ ಹಿ ಹ್ಯಾಸ್ ಟೇಕನ್ ಮ್ಯಾಕ್ಸಿಮಮ್ ನಂಬರ್ ಆಫ್ ಸೀಟ್ಸ್. ಸೊ ಈ ರೀತಿ ಕೆಲವೊಂದು. ಆಮೇಲೆ RLD ಉತ್ತರ ಪ್ರದೇಶದಲ್ಲಿ 61 ಬಂದಿತ್ತು, 62 ಸೀಟ್ ಬಂದಿತ್ತು. ಈ ಸರ್ತಿ ಜಾಸ್ತಿ ಮಾಡಬೇಕಾಯ್ತು. ಅದಕ್ಕೆ RLD ತೊಗೊಂಬಂದಿದೆಯಲ್ಲ, ಅದರಿಂದ ಒಂದು 5-6 ಸೀಟ್ಗಳು ಬರುವಂಥ ಜಾಸ್ತಿ. ಸೊ ಈ ರೀತಿ ಭಾಳ ಮ್ಯಾಕ್ರೋ ಲೆವೆಲ್ ಕೊಟ್ಟು ತಗೊಂಡ್ರು. ಹೌದೌದು, ಭಾರತ ರತ್ನ ಕೊಟ್ಟು RLD ವಶಕ್ಕೆ ತಗೊಂಡ್ರು. ಚರಣ್ ಸಿಂಗ್ ಇದಕ್ಕೆ ಒಂದು ಉತ್ತರ ಕೊಡಲೇಬೇಕು. ಒಂದು ಪ್ರಾದೇಶಿಕತೆಯಿಂದನೇ ರಾಷ್ಟ್ರೀಯತೆ ಅಂತಕ್ಕಂಥದ್ದನ್ನು ಇಟ್ಕೊಂಡಿರ್ತಕ್ಕಂಥ ಮೋದಿ ಮತ್ತು BJP ಪ್ರತಿ ರಾಜ್ಯದಲ್ಲೂ ಕೂಡ ಪ್ರಾದೇಶಿಕ ಪಕ್ಷಗಳಿಗೆ ಮನ್ನಣೆ ಕೊಡ್ಕೊಂಡ್ ಬರ್ತಾ ಇದೆ. ಇದು ಅವ್ರಿಗೆ ಶಕ್ತಿ ಇಲ್ಲ ಅಂತಲ್ಲ. ಉತ್ತರ ಪ್ರದೇಶದಲ್ಲಿ ಪ್ರಾದೇಶಿಕ ಪಕ್ಷಗಳು ಕಳೆದು ಹೋಗುತ್ತೆ ಅಂತ ನಾವಲ್ಲಿ ಗಮನಿಸ್ತಾ ಇದ್ವಿ. ಇದನ್ನ ಆಡ್ ಮಾಡ್ಕೊಂಡು ಉತ್ತರ ಕೊಡಿ. ನಾವು ರಿಸಲ್ಟ್ ಅಲ್ಲಿ ಗಮನಿಸ್ತಾ ಇದ್ವಿ ಲಾಸ್ಟ್ ಟೈಮ್ 90+ ಅದರ್ಸ್ ಅಂದ್ರೆ ಪ್ರಾದೇಶಿಕವಾಗಿ ಅಲ್ಲಿರ್ತಕ್ಕಂಥ ಪಕ್ಷಗಳು. ಬಟ್ ಈ ಬಾರಿ ಎಷ್ಟು ಕುಸ್ತ ಹೋಗಿದೆ ಸಂಖ್ಯೆ? 30+ ಬಹುಶಃ ಕಾಣಿಸ್ತಾ ಇದೆ. ಸ್ಮಿತಾ ಹೇಳಿದ ಮಾತು ಬಹಳ ಅವಾಗಿಂದ ನಾನು ಈ ಪ್ರಶ್ನೆ ಕೇಳಬೇಕು ಅಂದ್ಕೊಂಡಿದ್ದೆ. ಎಲ್ಲೋ ಒಂದ್ ಕಡೆ ಆಫ್ಟರ್ ಆಲ್ ದಿಸ್ BJP JDS ಅನ್ನು ಕೂಡ ನುಂಗಾಕ್ಬಿಡುತ್ತೆ. ಯಾಕಂದ್ರೆ JDS ವೋಟರ್ ಬೇಸ್ ಇದ್ದಂತ ಕ್ಷೇತ್ರಗಳಲ್ಲಿ ಈಗ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಒಂದು ವೇಳೆ ಅಲ್ಲಿ ಎಡ್ಜ್ ಸಿಕ್ಕಿದ್ರೆ ಅದು ಮೋದಿ ಅಲೆಯಿಂದಾಗಿ ಅಂತಾಗಿ BJPಗೆ ಅದು ಕನ್ವರ್ಟ್ ಆಗೋ ಚಾನ್ಸಸ್ ಇದೆಯಾ? ದಟ್ ವೇ ಒಂದು ಏನು BJPಯ ಶಕ್ತಿ ಅತಿ ಹೆಚ್ಚು ಜಾಗ ಇರ್ತಕ್ಕಂಥ ಕಡೆಗೂ ನೋಡಿ. ಉತ್ತರ ಪ್ರದೇಶದಲ್ಲಿ ನಮಗೆ 80ರಲ್ಲಿ 75 ಗೆಲ್ತಕ್ಕಂಥ ಶಕ್ತಿ ಮುಂಚೆಯಿಂದ ಇದ್ರೂ 2014ರಿಂದ ಅಪನಾದಳಿಗೆ 2 ಟಿಕೆಟ್ ಕೊಟ್ಟು ಬರ್ತಾ ಇದೆ. ಅವ್ರನ್ನ ಅನುಪ್ರಿಯಾ ಪಟೇಲ್ ಅವ್ರನ್ನ ಮಿನಿಸ್ಟರ್ ಮಾಡ್ತಾ ಇದ್ದೀವಿ. ಮಹಾರಾಷ್ಟ್ರದಲ್ಲಿ RPI ರಾಮದಾಸ್ ಅಥಾವಳೆ ಅವ್ರದ್ದು 1 ಸೀಟ್ ಇಲ್ಲಿವರೆಗೂ ಗೆದ್ದಿಲ್ಲ. ಅವ್ರನ್ನೂ ಕೂಡ ರಾಜ್ಯಸಭಾ ಮೆಂಬರ್ ಮಾಡಿ ಅವ್ರನ್ನ ಮಿನಿಸ್ಟರ್ ಮಾಡಿ ಇಟ್ಕೊಂಡು ಬರ್ತಾ ಇದ್ದೀವಿ. ಇದರ ಅರ್ಥ ಅವರಿಂದ ನಾವು ಗೆಲ್ಲಬೇಕು ಅಂತಲ್ಲ, ಪ್ರಾದೇಶಿಕ ಪಕ್ಷಗಳೇ ಕೊಡ್ತಿರ್ತಕ್ಕಂಥ ಮನ್ನಣೆ ಮೊದಲನೇದು. ಎರಡನೇದು 2024 ಚುನಾವಣೆ ಯಾವ ವಿಚಾರದಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳಿದ್ರೆ, ಎಲ್ಲ ಪ್ರಾದೇಶಿಕ ಪಕ್ಷಗಳು ಎಕ್ಸೆಪ್ಟ್ TDP ಮತ್ತು JDS ಇವೆರಡು ಪ್ರಾದೇಶಿಕ ಪಕ್ಷ ಬಿಟ್ಟರೆ ಇನ್ನೆಲ್ಲ ಪ್ರಾದೇಶಿಕ ಪಕ್ಷಗಳು ಕಡಿಮೆ ಆಗ್ತಾ ಇದೆ ಸೀಟ್ಗಳು. ಎಲ್ಲವೂ TMC ತಗೊಳ್ಳಿ, DMK ತಗೊಳ್ಳಿ, ನೀವು ಬಿಜು ಜನತಾದಳವನ್ನು ತೆಗೆದುಕೊಳ್ಳಿ, ಸಮಾಜವಾದಿ ಪಾರ್ಟಿ ತಗೊಳ್ಳಿ, ಎಲ್ಲ ಪ್ರಾದೇಶಿಕ ಪಕ್ಷಗಳ ನಂಬರ್ಗಳು ಕಡಿಮೆ ಆಗ್ತಾ ಇದೆ. TDP ಆಂಧ್ರದಲ್ಲಿ ಜಾಸ್ತಿ ಆಗುತ್ತೆ, ಇದು ಏನು JDS ಕರ್ನಾಟಕದಲ್ಲಿ ಜಾಸ್ತಿ ಆಗುತ್ತೆ. ಕಾರಣ ಅವು BJPಯ ಜೊತೆ ಇದೆ. ಹಾಗಾಗಿ BJPಯಿಂದ ಪ್ರಾದೇಶಿಕ ಪಕ್ಷಗಳಿಗಿಂತ BJPಗೆ ಆಗಿರೋದಕ್ಕಿಂತ ಹೆಚ್ಚಾಗಿ BJPಯಿಂದ ಪ್ರಾದೇಶಿಕ ಪಕ್ಷಗಳಿಗೂ ಕೂಡ ಬಲ ಜಾಸ್ತಿ ಆಗ್ತಾ ಇದೆ. ಒಟ್ಟಲ್ಲಿ ಪಾಲಿಸಿ ಒಳಗಡೆ ಕಿಟ್ನಾಳ್ ಸರ್ ಇದಕ್ಕೆ ಉತ್ತರ ಕೊಡಬೇಕು. ಯಾಕಂದ್ರೆ ಈ ಹಿಂದಿನ ಘಟನಾವಳಿಗಳ ಪ್ರಕಾರ ಕೂಡ ಈಗ BJP ಇದ್ದಿರಬಹುದು, ಕಾಂಗ್ರೆಸ್ ಕೂಡ ಆಪೋಷಣವನ್ನೇ ಪಡ್ಕೊಂಡಿದ್ದು, BJP ಕೂಡ ಈಗ ಆಪೋಷಣವನ್ನೇ ಪಡ್ಕೊಳ್ಳುತ್ತೆ ಅಂತ. ಬಿಫೋರ್ ದಟ್ ಮುರುಗೇಶ್ ನಿರಾಣಿ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಮುರುಗೇಶ್ ನಿರಾಣಿ ಅವರೇ. ಮುರುಗೇಶ್ ನಿರಾಣಿ ಅವರ ಕೇಳಿಸ್ತಾ ಇದೆಯಾ? ಇನ್ನು ಟೈಮ್ ತಗೊಳುತ್ತೆ. ಈಗ ಈ ಕೋalition ಮತ್ತು ಈ ಸಮ್ಮಿಶ್ರ ಸರ್ಕಾರಗಳ ಒಂದು ಸಂಸ್ಕೃತಿ ಇದೆಯಲ್ಲ, ಇದು ಮೊಟ್ಟ ಮೊದಲ ಬಾರಿ ಪ್ರಯೋಗ ಆಗಿದ್ದು ಜನತಾ ಪಾರ್ಟಿಯಿಂದ. ಆಮೇಲೆ VP ಸಿಂಗ್ ಜನತಾದಳ, ಯುನೈಟೆಡ್ ಫ್ರಂಟ್, ಥರ್ಡ್ ಫ್ರಂಟ್ ಇವೆಲ್ಲ ಶುರು ಆಯಿತು. ಯಾಕೆ ಅಂದರೆ ಈ ಒನ್ ಪಾರ್ಟಿ ಅಥವಾ ಎರಡು ಸ್ಟ್ರಾಂಗ್ ಪಾರ್ಟಿ ಸಿಸ್ಟಮ್ ಏನಿತ್ತಲ್ಲ, ರಾಷ್ಟ್ರೀಯ ಪಕ್ಷಗಳು, ಈ ರಾಷ್ಟ್ರೀಯ ಪಕ್ಷಗಳ ವಕ್ತಾರರು ಏನಾದರೂ ಹೇಳಿ ಅವ್ರಿಗೆ ಪ್ರಾದೇಶಿಕ ಅಸ್ಮಿತೆ ಅಷ್ಟು ಆಗಿ ಬರೋದಿಲ್ಲ. ಯಾಕಂದರೆ ಅನೇಕ ಸರ್ತಿ ನಾವು ನೋಡಿದ್ದೇವೆ, ಎಸ್ಪೆಷಲಿ ತಮಿಳುನಾಡು, ಈ ದ್ರಾವಿಡ ಚಳವಳಿ ಮೂಲಕ ಬಂದಂಥ ಪಕ್ಷಗಳಿದಾವಲ್ಲ, ಇವು ಭಾಳ ಗಟ್ಟಿಯಾಗಿ ರಾಷ್ಟ್ರೀಯ ಪಕ್ಷಗಳ ವಿರುದ್ಧ ನಿಂತು, ಅದ್ರ ಜೊತೆಗಿನ ಆಮೇಲೆ ಬಂದಂಥದ್ದು TDP.
ಹೀಗಿರುವಾಗ ರಾಷ್ಟ್ರೀಯ ಪಕ್ಷಗಳಿಗೆ ಪ್ರಾದೇಶಿಕ ಪಕ್ಷಗಳು ಅನಿವಾರ್ಯ ಆಗ್ತವೆ, ನೀವು ರಾಷ್ಟ್ರೀಯ ಸರ್ಕಾರ ಮಾಡುವಾಗ. ಒಂದೇ ಸೆಕೆಂಡ್ ಟೆಕ್ನಿಕಲಿ ಕನೆಕ್ಟ್ ಆಗಿದ್ದಾರೆ ಮುರುಗೇಶ್ ನಿರಾಣಿ ಅವರು. ನಮಸ್ಕಾರ ಮುರುಗೇಶ್ ನಿರಾಣಿ ಅವರೇ. ಸರ್ವೆ ಹೇಳ್ತಾ ಇದೆ, ಎಕ್ಸಿಟ್ ಪೋಲ್ ಈಗ ನಾವು ಎಕ್ಸಿಬಿಟ್ ಮಾಡಿರ್ತಕ್ಕಂಥ ಎಕ್ಸಿಟ್ ಪೋಲ್ ಹೇಳ್ತಾ ಇದೆ ಬಿಜೆಪಿ ಜೆಡಿಎಸ್ ಮೈತ್ರಿಗೆ 22 ಸ್ಥಾನ, ಕಾಂಗ್ರೆಸ್ಗೆ 6 ಅಂತ. ಕಳೆದ ಸಾರಿಗಿಂತ ಕಮ್ಮಿ ಆಗೋಯ್ತು ಎಲ್ಲೋ ಒಂದ್ ಕಡೆ. ಏನ್ ಹೇಳ್ತೀರಿ? ಓಕೆ, ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ ಅಂತ ಅನ್ಸುತ್ತೆ. ಎಸ್ ಸರ್, ಪ್ಲೀಸ್ ಗೋ ಹೆಡ್. ಮೂಡಿಕೊಂಡೇ ಮಮತಾ ಬ್ಯಾನರ್ಜಿ TMC ಮಾಡಿದ್ದು, ಕಾಂಗ್ರೆಸ್ಸಿನ ಜೊತೆಯಲ್ಲಿ ಮೂಡಿಕೊಂಡೆ ಅನೇಕ ಪ್ರಾದೇಶಿಕ ಪಕ್ಷಗಳು ಹುಟ್ಟುಕೊಂಡಿದ್ದು. ಈಗ ಪ್ರಾದೇಶಿಕ ಶಕ್ತಿಗಳು ಹುಟ್ಟಿದಾಗ ಯಾವುದೇ ರಾಷ್ಟ್ರೀಯ ಪಕ್ಷಕ್ಕೆ ಅದು ಅನಿವಾರ್ಯ ಆಗುತ್ತದೆ, ಒಂದು ಇಫ್ ಯು ವಾಂಟ್ ಟು ಬಿಲ್ಡ್ ಅ ಸೆಂಟ್ರಲ್ ಯೂನಿಯನ್ ಗೌರ್ಮೆಂಟ್. ಹಾಗಿರುವಾಗ ಯಾಕೆ JDS ಅಲ್ಲಿ ಈಗ ಯಾಕೆ ಅನಿವಾರ್ಯ ಆಯಿತು ಅಂದರೆ, JDS ಒಂದು ಕರ್ನಾಟಕದ ಪ್ರಾದೇಶಿಕ ಪಕ್ಷ ಅಂತಲ್ಲ. ಹಾಗೆ ನೋಡಿದ್ರೆ JDS ಕರ್ನಾಟಕದ ಪ್ರಾದೇಶಿಕ ಪಕ್ಷ ಅಲ್ಲ, ಇಟ್ಸ್ ಅ ಸಬ್ ರೀಜನಲ್ ಪಾರ್ಟಿ. ಮಂಡ್ಯ, ಮೈಸೂರು, ಹಾಸನ, ರಾಮನಗರ ಪಾರ್ಟಿ ಅಷ್ಟೇ ಅದು ಅಖಂಡ ಕರ್ನಾಟಕದ ಪಾರ್ಟಿ ಅಲ್ಲ. ಯಾಕೆ ಬೇಕಾಗಿತ್ತು ಅಂದರೆ, ಈ ಭಾಗದಲ್ಲಿ ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಬಿಜೆಪಿಯ ಮತಬಲ ಕಡಿಮೆ ಇತ್ತು, ಮತ್ತೆ JDSಗೆ ಕೂಡ ಇದು ಬೇಕಾಗಿತ್ತು. ಅವ್ರಿಗೂ ಒಂದು ಆಸರೆ ಬೇಕಾಗಿತ್ತು, ಇವ್ರಿಗೂ ಒಂದು ಆಸರೆ ಬೇಕಾಗಿತ್ತು. ದಿಸ್ ಇಸ್ ಅ ಮ್ಯಾರೇಜ್ ಆಫ್ ಕನ್ವೀನಿಯನ್ಸ್. ಆ ಮ್ಯಾರೇಜ್ ಆಫ್ ಕನ್ವೀನಿಯನ್ಸ್ ಇಂದ ಯಾರಿಗೆ ಕನ್ವೀನಿಯಂಟ್ ಆಯ್ತು ಈಗ ರಿಸಲ್ಟ್ ಬಂದಾದ್ಮೇಲೆ ನೋಡೋಣ ಅಂತ. ಓಕೆ, ರೈಟ್. ಮತ್ತೊಂದು ಪ್ರಶ್ನೆಗೆ ಇಟ್ನಾಳ್ ಸರ್, ಈಗ 400+ ಅಥವಾ 350+ ಆಗಬೇಕಾದ್ರೂ ಕೂಡ ಒಂದಷ್ಟು ಎಕ್ಸ್ಪೆರಿಮೆಂಟ್ಗಳು ಬಿಜೆಪಿಯಿಂದ ಕೂಡ ಆಗಬೇಕಾಗಿತ್ತು. ನಾನು ಪ್ರಾರಂಭದಲ್ಲೇ ಕೇಳ್ತಾ ಇರೋ ಹಾಗೆ, ಎಲ್ಲಿ ಹೆಚ್ಚಿಗೆ ಸ್ಥಾನ ಗಳಿಸ್ಲಿಕ್ಕೆ ಆಗಿರಲಿಲ್ಲ ಅಲ್ಲಿ ಫೋಕಸ್ ಮಾಡಿ ಅಲ್ಲಿ ಹೆಚ್ಚು ಕ್ಷೇತ್ರಗಳನ್ನು ಗೆಲ್ಲೋ ಪ್ರಯತ್ನ. ಸೌತ್ ಫಾರ್ ಎಕ್ಸಾಂಪಲ್, ಇಲ್ಲಿನ ತಮಿಳುನಾಡು, ಕೇರಳ, ಆಂಧ್ರ, ತೆಲಂಗಾಣ, ಕರ್ನಾಟಕ ನಮಗೆ ಎನಿವೆ ನಂಬರ್ಸ್ ಕಾಣ್ತಾ ಇದೆ. ಈ 4 ರಾಜ್ಯಗಳಲ್ಲಿ ಬಿಜೆಪಿ ಮಾಡಿದ ಪ್ರಯೋಗಗಳು ಎಷ್ಟರ ಮಟ್ಟಿಗೆ ಫಲಪ್ರದ ಆಗೋ ಸಾಧ್ಯತೆ ಇದೆ? ನಮಗೆ ಇಲ್ಲಿ ಕಾಣಿಸ್ತಿರೋ ನಂಬರ್ 359 ಆಡ್ ಆನ್ ಆಗಿರ್ಬೋದಾ ಸೌತ್ ಸ್ಟೇಟ್ಗಳ ಕಡೆಯಿಂದ? ಬಿಜೆಪಿಯ ಒಂದು ರಾಜಕೀಯ ತಂತ್ರಗಾರಿಕೆ ಇತಿಹಾಸವನ್ನು ನೋಡಿದ್ರೆ ಯಾವಾಗಲೂ ಕೂಡ ಅವರು ಹೊಸ ಹೊಸ ಅವಕಾಶಗಳನ್ನು, ಹೊಸ ಮತ ಬ್ಯಾಂಕ್ಗಳನ್ನು ನೋಡ್ತಾರೆ. ಈಗ ಕರ್ನಾಟಕದಲ್ಲಿ ಹಿನ್ನಡೆ ಆಯ್ತಲ್ಲ, ಈಗ ಮೊನ್ನೆ ಅಸೆಂಬ್ಲಿ ಚುನಾವಣೆಯಲ್ಲಿ ಅವಾಗ ಏನು ಮಾಡಬೇಕು, ನಾನು ತಮಿಳುನಾಡು, ಕೇರಳದಲ್ಲಿ ನಾನು ನೋಡಬೇಕು, ನಾನು ಅವಕಾಶಗಳು ಹುಡುಕ್ಬೇಕಲ್ಲಿ. ಅದಕ್ಕೆಲ್ಲ ಅಣ್ಣಾಮಲೈನ ಅಲ್ಲಿ BJP ಚೀಫ್ ಮಾಡ್ತಾರೆ. ಮತ್ತು ಅಲ್ಲಿ ಒಂದು ಸ್ಟ್ರಾಟಜಿ ಕೂಡ ಇದೆ ಅವರಿಗೆ, ಕೇರಳದಲ್ಲೂ ಇದೆ. ಅದು ಎಷ್ಟು 1 ಬರ್ತದೆ 2 ಬರ್ತದೆ ಆ ಮಾತು ಬೇರೆ, ಬಟ್ ದೇ ವಿಲ್ ಎಕ್ಸ್ಪ್ಯಾಂಡ್. ದೇ ವಿಲ್ ನಾಟ್ ಸಿಟ್ ಪ್ರಿಟಿ ವಿತ್ ಎಕ್ಸಿಸ್ಟಿಂಗ್ ಥಿಂಗ್. ಈ ಎಕ್ಸಿಸ್ಟಿಂಗ್ ಸ್ಟೇಟಸ್ ಕೋ ಜೊತೆಲಿ ಈಗ ಸದ್ಯಕ್ಕೆ ಇರುವ ಒಂದು ರಾಜಕೀಯ ಒಂದು ಅವಕಾಶಗಳಲ್ಲಿ ರಾಜಕಾರಣ ಮಾಡೋಕೊಟ್ರೆ ನಂಬರ್ ಏನು ಹೇಳುತ್ತೆ. ಈಗ ಪಿ ಮಾರ್ಕ್ ನಂಬರ್ಸ್ ನೋಡಿದ್ವಿ. ಮ್ಯಾಟ್ರಿಕ್ಸ್ ಸಮೀಕ್ಷೆ ಭವಿಷ್ಯ ಏನು ಗೊತ್ತಾ, 543 ಕ್ಷೇತ್ರಗಳ ಪೈಕಿ ಬಿಜೆಪಿಗೆ 319 ಅಂತ ಹೇಳಲಾಗ್ತದೆ. NDA ಮೈತ್ರಿಕೂಟಕ್ಕೆ 368 ಸ್ಥಾನ ಗೆಲ್ಲುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಕಾಂಗ್ರೆಸ್ ಮತ್ತು ಇಂಡಿ ಒಕ್ಕೂಟ ಒಟ್ಟಿಗೆ ಸೇರಿ ನೋಡಿ 154 ಅಲ್ಲಿವರೆಗೂ ಹೋಗುತ್ತೆ, 125ವರೆಗೂ ಹೋಗುತ್ತೆ. ಕಾಂಗ್ರೆಸ್ಗೆ 62 ಸ್ಥಾನದಲ್ಲಿ ಗೆಲುವಿನ ಸಾಧ್ಯತೆ ಇದೆ. ಇನ್ನು ಆ ಅಲಯನ್ಸ್ ಅಲ್ಲಿ ಇರುವಂತವ್ರಿಗೆ 66 ಸ್ಥಾನಗಳನ್ನ ಗೆಲ್ಲುವಂತ ಸಾಧ್ಯತೆ ಇದೆ ಅಂತೇಳಿ ಸಮೀಕ್ಷೆ ಹೇಳ್ತದೆ. ಮ್ಯಾಟ್ರಿಕ್ಸ್ ಸಮೀಕ್ಷೆ ನಂಬರ್ ಈಗ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಕನ್ನಡ ಮಾಧ್ಯಮದ ಏಕೈಕ ಚಾನಲ್ ಡಬಲ್ ಎಕ್ಸಿಟ್ ಪೋಲ್ ಇಡ್ತಾ ಇರುವಂತದ್ದು. ಇಲ್ಲಿಯವರೆಗೂ ಕೂಡ ನೀವು ನೋಡಿದ್ದು ಪಿ ಮಾರ್ಕ್, ಈಗ ನೀವು ನೋಡ್ತಾ ಇರುವಂತದ್ದು ಮ್ಯಾಟ್ರಿಕ್ಸ್ ಸಮೀಕ್ಷೆ ನಂಬರ್. ನೋಡಿ 359, ಇದು ಪಿ ಮಾರ್ಕ್ ನಂಬರ್ 154. ಈಗ ನೀವೇನು ನಮ್ಮ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ರಿ, ಇದು ಪಿ ಮಾರ್ಕ್. 2 ಎಕ್ಸಿಟ್ ಪೋಲ್ ಅಲ್ಲಿ ಮೊದಲನೇ ಎಕ್ಸಿಟ್ ಪೋಲ್ ಪಿ ಮಾರ್ಕ್. ನೆಕ್ಸ್ಟ್ ನಿಮ್ಮ ಮುಂದೆ ಮ್ಯಾಟ್ರಿಕ್ಸ್ ನಂಬರ್ ಅನ್ನು ಕೂಡ ಇಡ್ತೀವಿ 359. ಇಲ್ಲಿಯವರು ಕೂಡ ಇದೇ ವಿಚಾರವಾಗಿ ನಾವು ಚರ್ಚೆಯನ್ನು ಕೂಡ ಮಾಡ್ತಾ ಇದ್ವಿ. ನೋಡಿ, ಕನ್ನಡ ಮಾಧ್ಯಮದ ಏಕೈಕ ಚಾನಲ್ ಡಬಲ್ ಎಕ್ಸಿಟ್ ಪೋಲ್ ಅನ್ನು ಇಡ್ತಾ ಇರುವಂಥದ್ದು. 400+ ಅಂತ ಹೇಳಿ ಬಿಜೆಪಿ ಮತ್ತು ಬಿಜೆಪಿ ಅಲಯನ್ಸ್ NDA ಒಂದಷ್ಟು ಪಾಯಿಂಟ್ ಪ್ಲಾನ್ ಅನ್ನು ಮಾಡ್ಕೊಂಡಿದ್ದು. ಆದರೆ 359 ಗೇನ್ ಆಗಿದ್ದು 6 ಪಿ ಮಾರ್ಕ್ ಎಕ್ಸಿಟ್ ಪೋಲ್ ನಂಬರ್ ತಿಳಿಸ್ತಾ ಇರುವಂತಹ ಪ್ರಕಾರ. ಮತ್ತೊಂದು ಕಡೆ ಇಂಡಿ ಒಕ್ಕೂಟ 154. ಪ್ಲೀಸ್ ಇದನ್ನ ನಾವು ಡಿಸ್ಕಸ್ ಮಾಡಿದ್ವಿ. ಪಿ ಮಾರ್ಕ್ ಮ್ಯಾಟ್ರಿಕ್ಸ್ ನ ಬ್ರೇಕಿಂಗ್ ಪ್ಲೇಟ್ ಹಾಕೊಳ್ಳಿ. ಇನ್ನೊಂದ್ಸತಿ ಬ್ರೇಕಿಂಗ್ ಪ್ಲೇಟ್ ಪ್ಲೀಸ್. ಮ್ಯಾಟ್ರಿಕ್ಸ್ ಸಂಸ್ಥೆಯಿಂದ ನಡೆಸಿರುವ ಸರ್ವೆಯ ನಂಬರ್ಸ್ ಮತ್ತೊಮ್ಮೆ
ನಿಮ್ಮ ಮುಂದೆ ತಂದಿಡುವ ಪ್ರಯತ್ನ PCR ಬ್ರೇಕಿಂಗ್ ಪ್ಲೇಟ್ ಮ್ಯಾಟ್ರಿಕ್ಸ್ ಸಂಸ್ಥೆಯದ್ದು. ಮ್ಯಾಟ್ರಿಕ್ಸ್ ಸಮೀಕ್ಷೆಯ ಭವಿಷ್ಯ ಏನು ಗೊತ್ತಾ? ನಮ್ಮೊಂದಿಗೆ ಈಗ ಇದೇ ವಿಚಾರವಾಗಿ ಮಾತಾಡೋದಕ್ಕೆ ಹೊಸ ಪ್ಯಾನಲ್ ಟೀಮ್ ಕೂಡ ಸೇರ್ಪಡೆಗೊಂಡಿದ್ದಾರೆ. NDA ಮೈತ್ರಿಕೂಟ 368 ಸ್ಥಾನ ಗೆಲ್ಲುವ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದೆ. ಇಂಡಿ ಒಕ್ಕೂಟ 125 ಸ್ಥಾನಗಳು ಗೆಲ್ಲುವ ಸಾಧ್ಯತೆ ಇದೆ ಅಂತ. ಅಂದರೆ ಕಾಂಗ್ರೆಸ್ ಇದರಲ್ಲಿ 62, ಇನ್ನುಳಿದಂತೆ ಇಂಡಿ ಒಕ್ಕೂಟದಲ್ಲಿರುವಂಥ ಇನ್ನಿತರ ಪಕ್ಷಗಳು ದೇಶದ ಅತಿ ದೊಡ್ಡ ನೆಟ್ವರ್ಕ್ ನಿಂದ ಮೆಗಾ ಕವರೇಜ್. ದೇಶದ ಮತದಾರನ ಆದೇಶ NDAಗ, ಇಂಡಿ ಒಕ್ಕೂಟಕ್ಕ. ಲೋಕ ಅಖಾಡದಲ್ಲಿ ಗೆಲ್ಲೋದ್ಯಾರು ಸೋಲೋದ್ಯಾರು. ಕರುನಾಡಿನ 28 ಕ್ಷೇತ್ರಗಳ ನಿಖರ ಫಲಿತಾಂಶ. ಫಾಸ್ಟ್ ರಿಸಲ್ಟ್ ಪಕ್ಕಾ ರಿಸಲ್ಟ್. ನಂಬರ್ 1 ಎಲೆಕ್ಷನ್ ಟೀಮ್, ನಂಬರ್ 1 ನೆಟ್ವರ್ಕ್, ನಂಬರ್ 1 ಕವರೇಜ್.